ಇನ್ನು ಚಂದ್ರಶೇಖರ್ ಸವದಿ ನಿವೃತ್ತ ಸುಬೇದಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಸವದಿ ಅವರೇ, ನಾವು ಗಮನಿಸ್ತಾ ಇದ್ದೀವಿ, ನಾನು ಮೇಜರ್ ಜನರಲ್ ನಂಜಪ್ಪನವರಿಗೆ ನಾನು ಮಾತು ಕೇಳಿದೆ, ಎಷ್ಟು ದಿವಸ ಇಂಥ ಆಟೋಪಗಳನ್ನು ಸಹಿಸ್ಕೋಬೇಕು, ಎಷ್ಟು ಜನರನ್ನು ನಮ್ಮವರು ಬಲಿ ಕೊಡಬೇಕು ನಾವು ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್, ಏನಂತೀರಿ? ಒಂದೇ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿರಿ. ರಜೆಯಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಯೋಧ ಗುರು ಕಾಲ ಕಳೆದಿದ್ರು ಅನ್ನುವಂಥದ್ದು ಅವೆಲ್ಲವೂ ನೆನಪುಗಳು ಖಂಡಿತವಾಗಲೂ ಇರುತ್ತೆ. KRSನಲ್ಲಿ ಪತ್ನಿ ಜೊತೆಗೆ ಬೋಟಿಂಗ್ ಕೂಡ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೀಗ ಬಂದಿದೆ. ಒಂದಷ್ಟು ಫೋಟೋಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಕರ್ತವ್ಯಕ್ಕೆ ಮರಳುವ ಮುನ್ನ ಪತ್ನಿ ಜೊತೆಗೆ ಪ್ರವಾಸವನ್ನು ಕೂಡ ಮಾಡಿದ್ರು ಅಂತ. ಯಾಕಂದರೆ ಬರುವಂಥದ್ದೇ ಅಪರೂಪ, ಯಾವಾಗಲೂ ವರ್ಷಕ್ಕೊಂದ್ಸರಿ ಬರ್ತಾರೆ. ಅವರಿಗೆ ಎಷ್ಟು ದಿವಸ ರಜೆ ಸಿಕ್ಕಿರುತ್ತೆ, 1 ತಿಂಗಳು 1.5 ತಿಂಗಳು. ಅದೇ ಸಂದರ್ಭದಲ್ಲೇ ಸ್ನೇಹಿತರು ಬಂಧು ಬಳಗ ಎಲ್ಲರನ್ನೂ ಕೂಡ ನೋಡಬೇಕು. ಮನೆಯಲ್ಲಿ ನೋಡಿದ್ರೆ ಕಿತ್ತು ತಿನ್ನುವಂಥ ಬಡತನ. ಆದರೆ ಸ್ವಾಭಿಮಾನಕ್ಕೆ, ಆ ಕೆಚ್ಚೆದೆಗೆ, ಆ ಧೈರ್ಯಕ್ಕೆ, ಆ ಸಾಹಸಕ್ಕೆ ಬಡತನ ಇರಲಿಲ್ಲ ಖಂಡಿತವಾಗಲೂ. ಅದರಲ್ಲಿ ನಿಜಕ್ಕೂ ಗುರು ದೊಡ್ಡ ಶ್ರೀಮಂತನೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನೋಡ್ತಾ ಇದ್ದೀವಿ ನಾವು. ಗುರು ನೋಡಿ ತನ್ನ ಪತ್ನಿಯ ಜೊತೆಗೆ ಬೋಟಲ್ಲಿ ಹೋಗ್ತಿರುವಂಥದ್ದು, ಆ ದೃಶ್ಯಾವಳಿಗಳ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಪಾಪ ಇನ್ನೆಲ್ಲಿ ಅಂಥ ಖುಷಿ, ಇನ್ನೆಲ್ಲಿ ಅಂಥ ಸಡಗರ. ಯಾಕಂದರೆ ಗಂಡನ್ನೇ ಕಳ್ಕೊಂಡಂಥ ಪತ್ನಿ, ಇನ್ನು ಆಕೆಯ ಮುಖದಲ್ಲಿ ಇನ್ಯಾವ ನಗು ಮೂಡಬೇಕು, ಸಾಧ್ಯವೇ ಇಲ್ಲ. ಇನ್ನು ಮನೆಗೆ ಆಸರೆ ಆಗಿದ್ದಂಥ ಯೋಧ ಅವರೇ ಹೋಗ್ಬಿಟ್ರು ಅಂತಂತಂದರೆ ಇನ್ನು ಮನೆಯಲ್ಲಿ ತಂದೆ ತಾಯಿಗಳಲ್ಲಿ ಮುಖದಲ್ಲಿ ನಗು ಮೂಡೋಕ್ಕೆ ಸಾಧ್ಯನಾ? ನಾನು ಹೇಳ್ತಾ ಇದ್ದೆ, ಪುತ್ರಶೋಕಂ ನಿರಂತರಂ ಅನ್ನುವಂಥದ್ದು. ಯಾರನ್ನು ಕಳ್ಕೊಂಡಿರ್ತೀವಲ್ಲ, ಯಾರನ್ನು ಕಳ್ಕೊಳ್ತಾರಲ್ಲ ಮನೆಯಲ್ಲಿ, ಅಂಥವ್ರಿಗೆ ಮಾತ್ರ ದುಃಖ ಅರ್ಥ ಆಗುತ್ತೆ. ಬೇರೆಯವ್ರೇ ಮಾತಾಡೋಕ್ಕೆ ಸಾಧ್ಯ ಅಷ್ಟೇನೇ. ನಾವು ಖಂಡಿತವಾಗಲೂ ಅದನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡ್ರವ್ರಿಗೆ ಮಾತ್ರ ಆ ವೇದನೆ, ನೋವು ಅನ್ನುವಂಥದ್ದು ಅರ್ಥ ಆಗಿರುತ್ತೆ. ನಾವು ನೋಡ್ತಾ ಇದ್ದೀವಿ ಶ್ರೀರಂಗಪಟ್ಟಣದಲ್ಲಿ, ಅಂದರೆ ಮಂಡ್ಯದಿಂದ ಬಂದಿರುವಂಥ ಯೋಧ ಪತ್ನಿ ಸ್ನೇಹಿತರ ಜೊತೆಗೆ ಕೊನೆ ವಿಹಾರಕ್ಕೆ ಹೋದಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಮಗೆ ಸಿಕ್ಕಿದೆ. ನೋಡಿ, ಒಂದು ಕಡೆಗೆ ಯೋಧ, ಇನ್ನೊಂದು ಕಡೆಗೆ ಅವರ ಸ್ನೇಹಿತರು, ಅವರ ಬಂಧು ಬಳಗದವ್ರ ಮುಖದಲ್ಲಿ ನಗು, ಅವರ ಪತ್ನಿಗಂತನೂ ಅದೆಷ್ಟು ಖುಷಿ ಸಂತೋಷನೋ. ಪಾಪ ಇನ್ನೆಲ್ಲಿ ಆ ಖುಷಿ, ಇನ್ನೆಲ್ಲಿ ಆ ನಗು, ಇನ್ನೆಲ್ಲಿ ಆ ಸಂತೋಷ? ಇದು ಈ ಪ್ರಶ್ನೆಗಳಿಗೆ ಖಂಡಿತವಾಗಲೂ ಉತ್ತರ ಎಂದೆಂದೂ ಕೂಡ ಇಲ್ಲ ಅಂತ.